ಕಾಲಿಗೆ ಬಿದ್ದು ಕೇಳಿಕೊಂಡರೂ ಎಷ್ಟೇ ಗೋಗರೆದರೂ ಕೂಡ ಈ ಮೂರು ವಸ್ತುಗಳನ್ನು ಯಾರಿಗೂ ಕೊಡಬೇಡಿ. ಮನೆಯಲ್ಲಿ ಲಕ್ಷ್ಮಿ ನೆಲೆಸೋಲ್ಲ. ದುಡ್ಡಿಗೆ ಪ್ರತಿದಿನ ಸಮಸ್ಯೆ ಎದುರಾಗುತ್ತೆ. ನಿಮ್ಮ ಬಡತನವನ್ನು ನೀವೇ ಕೈಯಾರೆ ತಂದುಕೊಳ್ಳುವ ಹಾಗೆ ಆಗುತ್ತದೆ. ಆ ವಸ್ತುಗಳು ಯಾವುದು, ಅದು ಯಾವಾಗ ಕೊಡಬಾರ್ದು, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಒಂದು ವೇಳೆ ಇದನ್ನು ಕೊಟ್ಟಿದ್ದರೆ ಇದಕ್ಕೆ ಪರಿಹಾರ ಏನು ಮಾಡಿಕೊಳ್ಬೇಕು ಇವತ್ತು ನೋಡೋಣ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಪ್ರತಿದಿನ ನಿಮಗೆ ತುಂಬ ಒಳ್ಳೆಯ ಸುದ್ದಿ ಸಿಗುತ್ತೆ. ಮನೆಯಂದ ಮೇಲೆ ಕಷ್ಟಗಳು ಇದ್ದೇ ಇರುತ್ತದೆ. ವ್ಯಕ್ತಿಗೆ ಕಷ್ಟಗಳು ಅನುಭವಿಸುತ್ತಾ ಇರುವಾಗ ಪ್ರತಿಯೊಂದು ಕಷ್ಟಕ್ಕೂ ಒಂದು ಪರಿಹಾರ ಅನ್ನುವುದು ಆಗಲೇಬೇಕು. ಅದಕ್ಕಾಗಿ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ತುಂಬ ಚೆನ್ನಾಗಿ ಮಾಡಿಕೊಡುತ್ತಾರೆ. ಸಾಕಷ್ಟು ಜನ ಇವರಿಂದ ಪರಿಹಾರ ಪಡೆದು ನೆಮ್ಮದಿಯಾಗಿ ಜೀವನವನ್ನು ನಡೆಸುತ್ತಿದ್ದಾರೆ. ಗುರುಗಳು ತಿಳಿಸಿರುವ ಹಾಗೆ ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿರುವ ತನ್ನ ಹತ್ರ ಇರುವಂತಹ ಈ ಮೂರು ವಸ್ತುಗಳನ್ನು ಎಷ್ಟೇ ಕಷ್ಟವಾದರೂ ಕೈಯಿಂದ ಕೈಗೆ ಕೊಡಲೇಬಾರದು. ಅದರಲ್ಲಿ ಪ್ರಮುಖವಾದದ್ದು ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ ಅನ್ನೋದಕ್ಕೆ ಕಾರಣ ಈ ಒಂದು ಉಪ್ಪು. ಕೈಯಿಂದ ನಿಮ್ಮ ಬೇರೆಯವರ ಕೈಗೆ ಕಲ್ಲುಪ್ಪನ್ನು ಕೊಡಬೇಡಿ. ಇದರಿಂದ ಮನೆಯಲ್ಲಿರ್ತಕ್ಕಂತಹ ಋಣಾತ್ಮಕ ಶಕ್ತಿಗಳು ಹೊರಟೋಗುತ್ತೆ, ಸಕಾರಾತ್ಮಕ ಶಕ್ತಿಗಳು ಹೊರಟೋಗುತ್ತೆ, ಧನ ಲಾಭಗಳು ಹೊರಟೋಗುತ್ತೆ, ಋಣ ತೀರೋಗುತ್ತೆ. ಆದ್ದರಿಂದ ಉಪ್ಪನ್ನು ಯಾರಿಗಾದರೂ ಕೊಡಬೇಕಂದ್ರೆ ಕೆಳಗಡೆ ಇಟ್ಟು ಅಲ್ಲಿ ತೆಗೆದುಕೊಳ್ಳಲು ಹೇಳಬೇಕು. ಕಸ ಗುಡಿಸುವಾಗಲೂ ಕಸ ಪೊರಕೆಯನ್ನು ಕೂಡ ಕೈಯಿಂದ ಕೈಗೆ ವರ್ಗಾವಣೆ ಮಾಡುವಂತೆ ಇಲ್ಲ. ಒಂದು ವೇಳೆ ಈ ರೀತಿ ಮಾಡಿದ್ರೆ ಶಾಸ್ತ್ರದ ಪ್ರಕಾರ ನಿಮ್ಮ ಹತ್ತಿರ ಇರತಕ್ಕಂತಹ ಶ್ರೀಮಂತಿಕೆಯೆಲ್ಲ ಬೇರೆಯವ್ರಿಗೆ ಹೋಗುತ್ತೆ. ಬೇರೆಯವರ ಹತ್ತಿರ ಇರತಕ್ಕಂತಹ ಬಡತನ ನಿಮ್ಮನ್ನು ಬಂದು ಸೇರುವ ಹಾಗೆ ಆಗುತ್ತದೆ. ಮೂರನೇದಾಗಿ ಕೊಬ್ಬರಿ ಎಣ್ಣೆ. ಇದು ಕೂಡ ಕೈಯಿಂದ ಕೈಗೆ ವರ್ಗಾಯಿಸುವಂತೆ ಇಲ್ಲ. ಕೊಬ್ಬರಿ ಎಣ್ಣೆಯಲ್ಲಿ ಅಪರೂಪವಾದ ತಾಯಿ ಲಕ್ಷ್ಮೀ ದೇವಿ ನೆಲೆಸಿರುತ್ತಾರೆ. ಲಕ್ಷ್ಮೀ ದೇವಿಗೆ ಕೊಬ್ಬರಿ ಎಣ್ಣೆಯಲ್ಲಿ ಮಹತ್ತರವಾದ ಸ್ಥಾನವಿದೆ. ಕಲ್ಪವೃಕ್ಷದಿಂದ ಬರುವಂತಹ ಕೊಬ್ಬರಿಯಲ್ಲಿ ಕಾಯಿಯಿಂದ ಮಾಡಿರತಕ್ಕಂತಹ ಈ ಒಂದು ಎಣ್ಣೆಯು ಧನ ಲಾಭವನ್ನು ತಂದುಕೊಡುತ್ತದೆ. ಯಾರೇ ಆಗಲಿ ಕೆಲಸ ಮಾಡುವಾಗ ಕೊಬ್ಬರಿ ಎಣ್ಣೆಯನ್ನು ಒಂದು ತೊಟ್ಟು ತಲೆಗೆ ಹಾಕಿಕೊಂಡು ಕೆಲಸ ಮಾಡುವುದರಿಂದ ಅದೃಷ್ಟ ತಂದುಕೊಡುತ್ತೆ. ಕೊಬ್ಬರಿ ಎಣ್ಣೆಯಲ್ಲಿ ಅಪರೂಪವಾದ ದೈವಶಕ್ತಿ, ಋಣಾತ್ಮಕ ಶಕ್ತಿ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಇರುವುದರಿಂದ ಕೈಗೆ ಕೊಡಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಇಂತಹ ವಸ್ತುಗಳನ್ನೆಲ್ಲ ಕೈಯಿಂದ ಕೈಗೆ ಕೊಟ್ಟು ಈಗಾಗಲೇ ದುಡ್ಡು ಕಾಸಿನ ಸಮಸ್ಯೆ ಗೊತ್ತೋ ಗೊತ್ತಿಲ್ಲದೆಯೋ ಅನುಭವಿಸುತ್ತಿದ್ದರೆ ಅದಕ್ಕೆ ಒಂದು ಪರಿಹಾರ. ಮಹಾಲಕ್ಷ್ಮಿ ಕನ್ನಡಿ ಅಂತ ಗುರುಗಳು ಕೊಡ್ತಾರೆ. ಯಶವಂತರಾವ್ ಅವರಿಗೆ ಕರೆ ಮಾಡಿ ತುಂಬ ಕಷ್ಟದಲ್ಲಿದ್ದರೆ ಪೂಜಿಸಿ, ಮಂತ್ರಿಸಿ, ತಂತ್ರಿಸಿ ಮಹಾಲಕ್ಷ್ಮಿ ಕನ್ನಡಿಯನ್ನು ನಿಮಗೆ ನೀಡುತ್ತಾರೆ. ಆ ಕನ್ನಡಿಯಿಂದ ಪ್ರತಿಯೊಂದು ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಬೆಳಗ್ಗೆ ಎದ್ದು ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ಹೋದರೆ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ. ಈ ತಕ್ಷಣ ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ ಕನ್ನಡಿಯನ್ನು ಕೇಳಿ ಪಡೆದುಕೊಳ್ಳಿ.